ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಎಲ್ಲಿ, ಯಾವಾಗ ಸರ್? ಮತ್ತೆ ಏನಾದ್ರು ಪ್ರೇರಣೆ ಇದೆಯಾ ರಾಜಕೀಯಕ್ಕೆ ಬರಲಿಕ್ಕೆ? ಅದೇ ನಾನು ಹೇಳಿದೆ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ತಾ ಏನಾಗುತ್ತೆ ಅಂತಂದರೆ, ನಮ್ಮನ್ನು ನಾವು ಸಮಾಜಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಆಗುತ್ತೆ. ತೊಡಗಿಸ್ಕೊಂಡಾಗ ಅವರು ಯಾವ ರೀತಿ ಹೋರಾಟ ಮಾಡುತ್ತಾ ಬಂದರು, ಯಾವ್ಯಾವ ವಿಚಾರವನ್ನು ತೆಗೆದುಕೊಂಡ್ರು, ಹಾಗೆ ಈ ಸಮಾಜದಲ್ಲಿ ಇನ್ನೂ ಕೂಡ ಅನೇಕ ನ್ಯೂನ್ಯತೆಗಳಿವೆ. ಇವುಗಳನ್ನೆಲ್ಲನೂ ನಾವು ಪರಿಹಾರ ಮಾಡಬೇಕಂತಂದರೆ ನಮ್ಮನ್ನು ನಾವು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು. ಬಟ್ ಸಂಘಟನೆಗಳಲ್ಲೂ ತೊಡಗಿಸ್ಕೋಬೋದು. ಆದರೆ ಇವತ್ತು ಸಂಘಟನೆಗಳ ಪರಿಸ್ಥಿತಿ ಏನಾಗಿದೆ, ಸಂಘಟನೆಯಲ್ಲಿ ಹೋರಾಟಕ್ಕೆ ಯಾರೋ ಇಳಿದಿದ್ದಾರೆ ಅಂತಂದರೆ ಅವ್ರ ಮೇಲೆ ಇಲ್ಲದ ಬೇರೆ ರೀತಿಯ ಅಪಾದನೆಗಳೇ ಬರ್ತವೆ. ಆ ಕಾರಣದಿಂದ ನಾನು ಸಂಘಟನೆಗಳ ಇದರಲ್ಲಿ ಹೋಗಲಿಲ್ಲ, ನಾನು ರಾಜಕೀಯವಾಗಿ ಬಂದೆ. ಇಲ್ಲಿ ಅಧಿಕಾರ ಇದ್ದರೆ ಒಂದಷ್ಟು ಸಹಾಯ ಮಾಡ್ಬೋದು, ಅಧಿಕಾರ ಇಲ್ದಿದ್ರೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಬೋದು ಅಧಿಕಾರ ಇರೋರ ಹತ್ರ. ನೋಡಿ, ಇವ್ರು ಯಾರೋ ತುಂಬ ಕಷ್ಟದಲ್ಲಿ ಬಂದಿದ್ದಾರೆ, ಪಾಪ ಅವ್ರಿಗೇನೋ ತೊಂದರೆ ಆಗಿದೆ, ಅಥವಾ ಈ ಆಸ್ಪತ್ರೆಯಲ್ಲಿ ಇಂಥ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ, ಏನೋ ಒಂದು ಸಮಸ್ಯೆ ಹೇಳಿ ಪರಿಹಾರ ಮಾಡಿಸುವಂಥದ್ದು ಮಾಡ್ಬೋದು. ನಮಗೆ ಅಧಿಕಾರ ಸಿಕ್ಕಿದಾಗ ಅದನ್ನು ನಾವೇ ಅವರ ಸಮಸ್ಯೆಗೆ ಸ್ಪಂದಿಸ್ಬೋದು. ಇಂಥವನ್ನೆಲ್ಲ ತಿಳ್ಕೊಂಡ ಮೇಲೆ ಸೊ ಈ ರಾಜಕಾರಣದಲ್ಲಿ ಬರಬೇಕು ಅನಿಸ್ತು, ಬಂದೆ ನಾನು. ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿ ಕಳೆದಿದ್ದೀರಿ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಯಾಕೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮುನಿಸು ನಿಮ್ಮದು? ಮುನಿಸ್ಕೊಂಡು ಬಂದಿದ್ದೇಕೆ? ನಾನು ಅವ್ರ ಜೊತೆಯಲ್ಲೆಲ್ಲ ಮೊದಲು ಗುರುತಿಸ್ಕೊಂಡಿದ್ದು ಬಸವಲಿಂಗಪ್ಪನವರು, ಬಂಗಾರಪ್ಪನವರು, ಅವರ ಕಡೆಯಿಂದ ಬಂದು ಅದಾದಮೇಲೆ ಕೊನೆಯಲ್ಲಿ ಬಂಗಾರಪ್ಪನವರು 2004ರಲ್ಲಿ BJPಗೆ ಹೋದರು. ಅಲ್ಲಿವರೆಗೂ ಅವರ ಜೊತೆಯಲ್ಲೇ ಬೆಳೆದವರು ನಾವೆಲ್ಲ. ನಮಗೆ ರಾಜಕೀಯ ಕಲಿಸ್ಕೊಟ್ಟಿದ್ದು ನಮ್ಮ ಗುರುಗಳು ಅವರೇನೆ. ಅಂದರೆ ಖರ್ಗೆ ಅವರು ಏನಿಲ್ವಾ ಅಂತಲ್ಲ, ಖರ್ಗೆ ಅವರು ಒಬ್ಬ ದೊಡ್ಡ ನಾಯಕರು, ಅದರಲ್ಲೂ ನಮ್ಮ ಸಮುದಾಯದ ನಾಯಕರು. ಅವರ ಬಗ್ಗೆ ನನಗೆ ಬಹಳ ಗೌರವ. ಬಟ್ ಅವರು ಇಲ್ಲೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಾಗ ಬೇರೆ ಎಲ್ಲೂ ನಾನು ಸಕ್ಸಸ್ ಆಗಲಿಲ್ಲ. ನಮ್ಮ ಸಮುದಾಯದವರು ಅವರು ನನ್ನನ್ನು ಮೇಲೆತ್ಬೋದು, ಕೈ ಹಿಡಿಬೋದು, ಮಾಡೋದು. ಅವ್ರ ಜೊತೆಯಲ್ಲೂ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಬಟ್ ಅದು ಏನೋ ಕಾರಣ ಗೊತ್ತಿಲ್ಲ, ನನಗೆ ಅವರು ಸಹಾಯಕ್ಕೆ ನಿಲ್ಲಲಿಲ್ಲ. ಅದಾದ ನಂತರ ನನ್ನ ತೀರ್ಮಾನ ನಾನು ತಗೊಂಡೆ, ಈ ಪಕ್ಷದಲ್ಲಿ ಏನೂ ಆಗೋದಿಲ್ಲ. ಯಾಕೆಂತಂದರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಹೋರಾಟ ಮಾಡಿದ್ವಿ. ಹೋರಾಟ ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದು, SM ಕೃಷ್ಣವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಆಗಬೇಕು ಅಂತ ನಾನು ಹೋರಾಟ ಮಾಡಿದೆ. ಅದಾಗಲಿಲ್ಲ. ಅದಾದಮೇಲೆ ಧರ್ಮಸಿಂಗ್ ಆದರು, ಅದಾದಮೇಲೆ ಆಗಲೂ ಆಗಲಿಲ್ಲ. 2008ರಲ್ಲಿ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಇಡೀ ರಾಜ್ಯವೆಲ್ಲ ಸುತ್ತಿದ್ವಿ. ಸೊ ಆಗಲೂ ಅಧಿಕಾರಕ್ಕೆ ಬರಲಿಲ್ಲ. 13ರಲ್ಲಿ ಇವ್ರು ಆಗ್ತಾರ ಅಂತಿದ್ವಿ, ಆಗಲಿಲ್ಲ, ಅದು ಹೋಯ್ತು. ಇದೆಲ್ಲ ನನ್ನ ಹೋರಾಟ ನೋಡಿ ಸಿದ್ದರಾಮಯ್ಯ ಮತ್ತು ಅವರ ಸಹಪಾಠಿಗಳೆಲ್ಲ ನನ್ನನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮ ಪರಮೇಶ್ವರು ಅಧ್ಯಕ್ಷರಿದ್ರು, ಅವರು ಕೂಡ ನನಗೆ ಸಹಾಯಕ್ಕೆ ಬರಲಿಲ್ಲ. ಇವರೇ 2008ರಲ್ಲಿದ್ದರು, ಈಗ ಅವರು ಕೂಡ ನನಗೆ ಟಿಕೆಟ್ ಕೊಡಲಿಲ್ಲ. ಮತ್ತೆ ನಾನು ಬಿಡಬೇಕಾದ ಸಂದರ್ಭ ಬಂದಿದ್ದೆ ಹೇಗೆ ಅಂದರೆ, ಇವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನು ಹೋರಾಟ ಮಾಡ್ತಿದ್ದೀನಿ. ಇಡೀ ರಾಜ್ಯದ ತುಂಬ ದೊಡ್ಡ ಹೋರಾಟ ಶುರುವಾಗೋಯ್ತು, ಎಲ್ಲ ಕಡೆಯಲ್ಲೂ ಹೆಸರು ಬರಲಿಕ್ಕೆ ಶುರುವಾಯಿತು. 2.5 ವರ್ಷ ಆಗಿತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. 2.5 ವರ್ಷ ಇವ್ರಿಗೆ ಬಿಟ್ಕೊಡಿ ಅಂತ ನಾವು ಕೇಳಿದ್ದು. ಇದು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ರು, ನಾನು ಮೆಮೊರಂಡಮ್ ಕೊಟ್ಬಿಟ್ಟೆ. ದೊಡ್ಡ ರಂಪ ಆಗೋಯ್ತು. ಇದು ಅವರು ತಡ್ಕೊಳಕ್ಕಾಗ್ಲಿಲ್ಲ, ಎದುರ್ಕೊಂಬಿಟ್ರಿ ಇವರು, ಯಾರು ಖರ್ಗೆ ಅವರು. ಎದುರ್ಕೊಂಬಿಟ್ಟು ಏನ್ ಮಾಡ್ಬಿಟ್ರು, ನಾನು ಅಲ್ಲೇ ನಿಂತಿದ್ದೀನಿ, ಪತ್ರಿಕೆ ಅವರೆಲ್ಲ ಬಂದು, TV ಮೀಡಿಯಾಗಳು ಎಲ್ಲ ಬಂದು ಹಿಡಿದು ಕೇಳಿದ್ರು, ಏನೋ ನೀವು ಮುಖ್ಯಮಂತ್ರಿ ಇದನ್ನು ಕೇಳ್ತಾರೆ? ಇಲ್ಲ, ನಾನೇನು ಕೇಳ್ತಾ ಇಲ್ಲ. ಯಾರೋ ನನ್ನ ಜೊತೆಯಲ್ಲಿರೋರು ನನ್ನ ಹತ್ರ ಅಡ್ವಾಂಟೇಜ್ ತಗೊಳಕ್ಕೆ ಆ ರೀತಿ ಕೇಳ್ಬಿಟ್ಟಿದ್ದಾರೆ. ಈ ರೀತಿ ದಲಿತ ಅಂತೇಳಿ ನನಗೆ ಮುಖ್ಯಮಂತ್ರಿ ಕೊಡೋದಿದ್ರು ದಲಿತರು ಅಂತ ಬೇಡವೇ ಬೇಡ ನನಗೆ, ಈ ರೀತಿ ಹೇಳ್ಬಿಟ್ರು. ಎಲ್ಲರೂ ನನ್ನ ವಿರೋಧ ಮಾಡುವಾಗ ನಿಮ್ಮ ಪರವಾಗಿ ನಾನು ನಿಂತಾಗ ನೀವು ನನ್ನನ್ನು ಕೈ ಬಿಟ್ರಿ ಅಂತ ಆಯ್ತಲ್ಲ, ಅಲ್ಲಿಗೆ ಆವತ್ತೇ ತೀರ್ಮಾನ ಆಯ್ತು. ಆದರೂ ಕೂಡ ತಾಳ್ಮೆಯಿಂದ ಕಾದು ನೋಡಿದೆ. 18ರವರೆಗೆ 7 ಸಾರಿ ನಾನು ಟಿಕೆಟ್ ಕೇಳಿರೋದು ಕಾಂಗ್ರೆಸ್ಸಲ್ಲಿ, ಅದರಲ್ಲೂ ಸೀರಿಯಸ್ ಆಗಿ 3 ಸಾರಿ, 2008, 2013 ಮತ್ತು 18. ಆ ಟೈಮ್ಗಳಲ್ಲೂ ಕೊಡಲಿಲ್ಲ. ಅಂದಮೇಲೆ ಇಲ್ಲಿ ನನಗೆ ಭವಿಷ್ಯ ಇಲ್ಲ ಅಂತ ಗ್ಯಾರಂಟಿ ಆಯಿತು. ಅದಾದಮೇಲೆ ನಾನು BJPಗೆ ಬಂದೆ. BJP ನಾಯಕತ್ವ ನನ್ನನ್ನು ಗುರುತಿಸ್ತು, ನನ್ನಲ್ಲಿರ್ತಕ್ಕಂಥ
ಎಂಥ ವಿದ್ವತ್ತು ಎಲ್ಲವನ್ನು ಕೂಡ ಗಮನಿಸ್ತು. ನಾನೊಬ್ಬ ನಿಜವಾಗಿ ಒಳ್ಳೆ ಕಾರ್ಯಕರ್ತ ಅನ್ನೋದನ್ನು ತಿಳ್ಕೊಂಡ ಮೇಲೆ ಅದಕ್ಕೆ ಏನು ಗೌರವ ಕೊಡ್ಬೇಕಂತ ಅವ್ರು ಕೊಟ್ಟಿದ್ರು. ನಾಯಕತ್ವ ಕೊಟ್ಟಿದೆ, ಪಕ್ಷ ಕೊಟ್ಟಿದೆ. ನಾನು ಅದನ್ನು ಯಾವ ರೀತಿ ನಾನು ತೀರಿಸಬೇಕೋ, ಯಾವ ರೀತಿ ಪಕ್ಷಕ್ಕೆ ಶಕ್ತಿ ತುಂಬಬೇಕೋ ಆ ಕೆಲಸವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೆ.